ಸಂಬರ್ಗಿ ಅವರು ಈಗ ದರ್ಶನ್ ಪತ್ನಿ ಇರೋ ಅಪಾರ್ಟ್ಮೆಂಟ್ನಲ್ಲೇ ಇರೋಂಥ. ಹೌದು. ಸೊ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಹೇಳೋದಾದರೆ, ಯಾಕಂದ್ರೆ ನೀವು ಪ್ರತ್ಯಕ್ಷವಾಗಿ ಅಲ್ಲಿರೋರು, ನೋಡಿರೋರು, ಈಗಿನ ಪ್ರಕರಣನ ನೋಡ್ತಾ ಇದ್ದೀರಾ. ನೋಡಿ, ಏನು ನ್ಯೂಸಲ್ಲಿ ದರ್ಶನ್ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ, ಅವರೊಬ್ಬರು ಅಕ್ಯೂಸ್ಡ್ ಅಂತ ಯಾವಾಗ ಬಂತೋ ಇಡೀ ಕರ್ನಾಟಕಕ್ಕೆ ಅದು ಸರ್ಪ್ರೈಸ್ ಆಗಿರ್ಬೋದು. ನನಗಂತೂ ಸರ್ಪ್ರೈಸೇ ಆಗಲಿಲ್ಲ. ಯಾಕಂದ್ರೆ ದಿನನಿತ್ಯ ದಿನನಿತ್ಯ ಅಲ್ಲ, 9 ವರ್ಷದಿಂದ 10 ವರ್ಷದಿಂದ ಹೊಸಕೆರೆಹಳ್ಳಿಯಲ್ಲಿ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಲಿಮಿಟ್ಸ್ ಅಲ್ಲಿ ಬರುವ ಆ ಅಪಾರ್ಟ್ಮೆಂಟ್ ಅಲ್ಲಿ ಕನಿಷ್ಠ 9 ರಿಂದ 10 ಕೇಸು NC ಆಗಿದೆ ಅಥವಾ FIR ಆಗಿದೆ. ಸೆಕ್ಯೂರಿಟಿಗೆ ಹೊಡೆದಿರೋದಾಗಿರ್ಬೋದು, ಮನೆಯಲ್ಲಿ ಗಲಾಟೆ ಆಗಿರ್ಬೋದು, ವಿಜಯಲಕ್ಷ್ಮಿಯವರ ಮೊದಲನೆಯ ಏನು ಪ್ರಕರಣ ಆಯಿತು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಆಗಿದ್ದು. ಓಕೆ, ಪ್ರತ್ಯಕ್ಷವಾಗಿ ಇದ್ದವ್ರು ನೀವು ಅಲ್ಲಿ. ನಾವು ಅಲ್ಲಿ ಅಸೋಸಿಯೇಷನು ಎಲ್ಲವೂ ಮಾತಾಡಿದ್ದೇವೆ. ಹ್ಯಾಸ್ ರೀಸೆಂಟ್ ಹ್ಯಾಸ್ ಹೋಲಿ ಹಬ್ಬ ಮೊನ್ನೆ ಆಯ್ತಲ್ಲ, ಹೋಲಿ ಬಣ್ಣದ ಹಬ್ಬ, ಅವತ್ತು ದರ್ಶನ್ ಅವ್ರ ಮಗ ಮತ್ತು ಅಪಾರ್ಟ್ಮೆಂಟ್ ಅಲ್ಲಿ ಇನ್ನೊಬ್ಬ ನಮ್ಮ ಹುಡುಗನ ಜೊತೆಗೆ ಗಲಾಟೆಯಾಗಿ ಇನ್ನೊಬ್ಬ ಹುಡುಗನಿಗೆ ಕಣ್ಣಿಗೆ ಬಣ್ಣ ಹಚ್ಚಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆ ಇನ್ನೊಬ್ಬ ಹುಡುಗನ ತಂದೆ ಈ ದರ್ಶನ್ ಅವ್ರ ಮಗನಿಗೆ ಬುದ್ಧಿವಾದ ಹೇಳಿದಕ್ಕೆ ದರ್ಶನ್ ಬಂದು ಅವ್ರ ಅಪ್ಪನಿಗೆ ಹೇಳಿದೆ, ನನ್ನ ಮಗನ್ ನೀ ಯಾರ ಬುದ್ಧಿವಾದ ಹೇಳಕ್ಕೆ ಅಂತ. ಇದು ಹ್ಯಾಸ್ ಅರ್ಲಿಯಸ್ಟ್ 2 months ಹೊಸದು. ಏನ್ ನೀವು ಕರ್ಮಕಾಂಡ ಈಗ ನೋಡ್ತಾ ಇದ್ದೀರಲ್ಲ, ಅದಕ್ಕಿಂತ 2 ತಿಂಗಳ ಮುಂಚೆನೆ ಒಂದು ಗಲಾಟೆ ಆಗಿದೆ ಬರೇ ಬುದ್ಧಿವಾದ ಹೇಳಿದ್ದಕ್ಕೆ. ಆತ ಬೆಂಗಾಲಿ, ಆತ ಆ ಹುಡುಗಂಗೆ ಹೇಳಿದಾನೆ ಆಟ ಆಡ್ಬೇಕು, ಹುಷಾರಾಗಿ ಆಟ ಆಡ್ಬೇಕು, ಕಣ್ಣು ಗಿಣ್ಣು ನೋಡ್ಕೊಂಡು ಮಾಡ್ಬೇಕು ಅಂತ ಇಷ್ಟೇ ಹೇಳಿದ್ದು. ಇದು ಹೋಗಿ ಕಂಪ್ಲೇಂಟ್ ಅವ್ರ ಅಪ್ಪನಿಗೆ ಹೇಳಿದ್ದಾರೆ. ಅಪ್ಪ ಬಂದು ಈತನಿಗೆ ಅವ್ರಿದ್ದಾರೆ 4 ಅಡಿ 5 ಅಡಿ ಇದ್ದಾರೆ, ಅವ್ರ ನೆತ್ತಿ ಕೂಡ್ಸಿದ್ದಾರೆ. ಹೀಗೆ ಬಂದು ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಬಿಡಿಸಿದ್ದಾಯ್ತು ಹೊರತು ಈ ತರದ ಕರ್ಮಕಾಂಡಗಳು ಅನೇಕ. ಓಕೆ,